ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳಕ್ಕೆ ಸಂದ ಕೂಡಲೇ ಧರ್ಮಸ್ಥಳದಲ್ಲಿ ಆದಂತಹ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಣ್ಮುಂದೆ ಬರುವಂತಹ ಎರಡು ಪಾತ್ರಗಳು ಅದ್ಯಾವುದಂದ್ರೆ, ಒಂದು ಚೆನ್ನಯ್ಯ, ಮತ್ತೊಂದು ಸುಜಾತ ಭಟ್ ಅವರು. ಚೆನ್ನಯ್ಯ ಇದೀಗ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನು ಹೇಳಿ SITಯ ಒಂದು ತನಿಖೆಯನ್ನೇ ತಪ್ಪಿಸುವ ನಿಟ್ಟಿನಲ್ಲಿ ಸುಳ್ಳನ್ನು ಹೇಳಿದಂತ ಚೆನ್ನಯ್ಯ ಇದೀಗ ಶಿವಮೊಗ್ಗ ಜೈಲಿನಲ್ಲಿದ್ದಾನೆ. ಮತ್ತೊಬ್ಬಳು ಪದೇ ಪದೇ ಸುಳ್ಳನ್ನು ಹೇಳಿ ಮತ್ತೊಬ್ಬರ ಮೇಲೆ ಗೂಬಿ ಕೂರಿಸ್ತಾ ಸುಜಾತ ಭಟ್ ಅವರು ಹೊರಗಡೆ ಇದ್ದು ಆರಾಮಾಗಿ ಅಡ್ಡಾಡಿಕೊಂಡು ಮಾಧ್ಯಮದ ಮುಂದೆ ವಿರುದ್ಧವಾದ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇದರ ನಡುವೆ ಧರ್ಮಸ್ಥಳದಲ್ಲಿ ಆದಂತಹ ಅಸಹಜ ಸಾವುಗಳ ಪ್ರಕರಣವನ್ನ RTI ಮುಖಾಂತರಕ್ಕೆ ತೆಗೆತಾ ಹೋದಾಗ ಅಲ್ಲಿ ವ್ಯತಿರಿಕ್ತವಾದಂತಹ ಅಥವಾ ಬೇರೆ ಬೇರೆ ತರಹದ ಪ್ರಕರಣಗಳು ಕೂಡ ನಮ್ಮ ಮುಂದೆ ಕಂಡು ಬರ್ತಾ ಇದೆ. ಅದು ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಆದಂತಹ ಪ್ರಕರಣ ಆಗಿರ್ಬೋದು, ಅಥವಾ ವೈಶಾಲಿ ಲಾಡ್ಜ್ನಲ್ಲಿ ಆದಂತಹ ಪ್ರಕರಣ ಆಗಿರ್ಬೋದು. ಅಂದ್ರೆ ಮೃತ್ಯುಂಜಯ ಪಾಟೀಲ್ ಅವರ ಒಂದು ಸಾವಿನ ಪ್ರಕರಣದಲ್ಲೂ ಕೂಡ ಅವರ ಹೆಸರನ್ನ ಮಾತ್ರ UDR ನಲ್ಲಿ ಇಟ್ಕೊಂಡವರ ಪತ್ನಿಯಾದಂತಹ ನೇತ್ರಾವತಿ ಪಾಟೀಲ್ ಅವರ ಪ್ರಕರಣವನ್ನು ಬಿಟ್ಟದ್ದಾಗಿರ್ಬೋದು. ಹೀಗೆ ಅನೇಕ ಪ್ರಕರಣಗಳು ಕೂಡ ನಮ್ಮ ಕಣ್ಣು ಮುಂದೆ ಬರ್ತಿದ್ವು. ಅದು ಪೊಲೀಸ್ ತನಿಖೆಯ ವೈಫಲ್ಯವೋ ಅಥವಾ ಬೇರೆ ಯಾವುದಾದ್ರು ಷಡ್ಯಂತ್ರ ಅಡಗಿದೆ ಅನ್ನುವಂಥ ಕುತೂಹಲ ಮತ್ತು ಪ್ರಶ್ನೆಗಳು ಎದ್ದಿದ್ವು. ಆದರೆ ಇದಕ್ಕೆ ಹೊರತಾಗಿ ಮತ್ತೆ ಕೆಲವೊಂದು ಪ್ರಕರಣವನ್ನು RTI ಮುಖಾಂತರಕ್ಕೆ ತೆಗೆತಾ ಹೋದಾಗ ಅಲ್ಲಿ ನಿಗೂಢವಾದ ರಹಸ್ಯ ಕೂಡ ಬೆಳಕಿಗೆ ಬರ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ಬೆಂಗಳೂರು ಪೋಸ್ಟ್ ಎನ್ನುವಂಥ ವೆಬ್ ಪತ್ರಿಕೆ ಕೂಡ ಇದೀಗ ಮತ್ತು 4 ಪ್ರಕರಣವನ್ನು ಇಟ್ಕೊಂಡು 4 ಪ್ರಕರಣವನ್ನು RTI ಮುಖಾಂತರ ಹುಡುಕಿ ತೆಗೆದು ಇದೀಗ ಜನರ ಮುಂದೆ ಇಟ್ಟು ಯಾಕೆ ಒಂದೊಂದು ಪ್ರಕರಣಗಳು ಕೂಡ ಬೇರೆ ಬೇರೆಯಾಗಿದೆ, ಯಾಕೆ ಈ ಪೊಲೀಸ್ ತನಿಖೆಯಲ್ಲಿ ಏನಾದರೂ ವೈಫಲ್ಯ ಆಗಿದೆ ಅನ್ನುವಂಥ ಪ್ರಕರಣವನ್ನು ಇದೀಗ ಬಯಲಿಗೆ ಎಳೆದಿದೆ. ಮತ್ತು ಒಬ್ಬ ವೃದ್ಧನ ಮೃತದೇಹವನ್ನು ಬರೋಬ್ಬರಿ 41 ದಿನಗಳ ಕಾಲ ಯಾಕೆ KS ಹೆಗಡೆ ಆಸ್ಪತ್ರೆಯಲ್ಲಿ ಇಟ್ಟು ವೇಟ್ ಮಾಡಿದ್ರು ಎನ್ನುವಂತಹ ಪ್ರಕರಣವನ್ನು ಇಟ್ಟು ಇದೀಗ ಜನರ ಮುಂದೆ ಪ್ರಶ್ನೆಗಳ ಸರಿಮಾಲೆಯನ್ನು ಎತ್ತಿದೆ. ಹಾಗಾದ್ರೆ ಪೊಲೀಸ್ ತನಿಖೆಯಲ್ಲಿ ಏನಾದರೂ ಅಡ್ವರ್ಟ್ ಆಯ್ತಾ? ಆ 4 ಪ್ರಕರಣಗಳು ಯಾವ್ಯಾವುದು ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನೇರವಾಗಿ ಆ ಪ್ರಕರಣದ ಕಡೆಗೆ ಮುಖ ಮಾಡೋದಾದ್ರೆ, ಆ ಪ್ರಕರಣವನ್ನು ಬಯಲಿಗೆಳುವುದಾದ್ರೆ, ಒಬ್ಬ ವ್ಯಕ್ತಿ ಶಾಂತಿವನದ ಒಂದು ಬಸ್ ಸ್ಟ್ಯಾಂಡ್ ಹತ್ರ ಒಂದು ಮೃತದೇಹ ಸಿಗುತ್ತೆ. ಅದು ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಾಗುತ್ತೆ. ಅದು ಯಾವಾಗಂದ್ರೆ 2016 ಏಪ್ರಿಲ್ 1ರಂದು ಒಂದು ಪ್ರಕರಣ ದಾಖಲಾಗುತ್ತೆ. ಮತ್ತು ಅದರ UDR ಸಂಖ್ಯೆಯನ್ನು ನಾವು ನೋಡ್ತಾ ಹೋದ್ರೆ UDR ಸಂಖ್ಯೆ 05/2016 ಎನ್ನುವಂಥ UDR ಪ್ರಕರಣ ಕೂಡ ದಾಖಲಾಗುತ್ತೆ. ನೋಡಿ, ಅದಾದ ನಂತರ ಪೊಲೀಸರು ಮೇ 11ಕ್ಕೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಧರ್ಮಸ್ಥಳದ ಅಭಿವೃದ್ಧಿ ಅಧಿಕಾರಿಗೆ ಒಂದು ಪತ್ರವನ್ನು ಬರೀತಾರೆ. ನೀವು ಕೊಟ್ಟಂತಹ ದಾಖಲಾತಿಯಲ್ಲಿ, ಅಂದ್ರೆ ನೀವು ಕೊಟ್ಟಂತ ಒಂದು ಮಾಹಿತಿಯ ಮೇರೆಗೆ ಏಪ್ರಿಲ್ 1ರಂದು ಪತ್ತೆಯಾದಂತಹ ಮೃತದೇಹವನ್ನ ನಾವು ಈಗಾಗಲೇ KS ಹೆಗಡೆ ಆಸ್ಪತ್ರೆಯಲ್ಲಿ ಇಟ್ಟಿದ್ದೇವೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಮೃತರ ಸಂಬಂಧಿಕರನ್ನು ಹುಡುಕುವ ಕಾರ್ಯ ಇಲ್ಲಿವರೆಗೂ ಆಗಿತ್ತು. ಆದ್ರೆ ಇಲ್ಲಿಯ ತನಕ ಕೂಡ ಮೃತರ ಸಂಬಂಧಿಕರು ಸಿಗೋದಿಲ್ಲ. ಹಾಗಾಗಿ ನೀವು ಮೃತದೇಹವನ್ನ ನೀವು ಧರ್ಮಸ್ಥಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ದಫನ್ ಮಾಡುವ ಕಾರ್ಯವನ್ನು ನೀವು ಮಾಡಬೇಕು ಎನ್ನುವಂಥ ಪತ್ರವನ್ನ ಮೇ 11ಕ್ಕೆ, ಅಂದ್ರೆ ಬರೋಬ್ಬರಿ 41 ದಿನಗಳ ಕಾಲದ ನಂತರ ಧರ್ಮಸ್ಥಳ ಅಂದ್ರೆ ಧರ್ಮಸ್ಥಳ ಪೊಲೀಸ್ ಠಾಣೆಯ ಪೊಲೀಸರು ಧರ್ಮಸ್ಥಳದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಒಂದು ಪತ್ರವನ್ನು ಬರೀತಾರೆ. ಹಾಗಾದ್ರೆ ಯಾಕೆ 41 ದಿನಗಳ ಕಾಲ ಹುಡುಕುವಂತ ಪ್ರಯತ್ನ ಆಯಿತು? ಒಬ್ಬ ವಯಸ್ಸಿನ ವೃದ್ಧ, 65 ವರ್ಷದ ಒಬ್ಬ ವೃದ್ಧ ತೀರಿಕೊಂಡಾಗ ಯಾಕೆ 41 ದಿನಗಳ ಕಾಲ KS ಹೆಗಡೆ ಆಸ್ಪತ್ರೆಯ ಶಿಥಿಲಾಗಾರದಲ್ಲಿ ಯಾಕೆ 41 ದಿನಗಳ ಕಾಲ ಇಟ್ಟರು ಎನ್ನುವ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ. ಓಕೆ, ಅವರೇನೋ ದೂರದಲ್ಲಿದ್ರೋ ಅಥವಾ ಬೇರೆ ಬೇರೆ ಕಡೆ ಇದ್ರು ಎನ್ನುವಂಥ ಪ್ರಕರಣ ಇಟ್ಕೊಂಡು ನೀವು ಆ ದೇಹವನ್ನ ಧರ್ಮಸ್ಥಳದ ಅಂದ್ರೆ ದೂರವಿರುವಂತ KS ಹೆಗಡೆ ಆಸ್ಪತ್ರೆಯಲ್ಲಿ 41 ದಿನಗಳ ಕಾಲ ಯಾಕೆ ಇಟ್ರಿ ಎನ್ನುವಂಥ ಮೊದಲ ಪ್ರಶ್ನೆ ಎದುರಾಗುತ್ತೆ. ಅದೇ ದಿನ ಮತ್ತೆ 3 ಪತ್ರಗಳು ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಅಧಿಕಾರಿಗೆ ಮತ್ತೆ 3 ಲೆಟರ್ಗಳು ಹೋಗಿರುತ್ತೆ. ಅದೇನಂದ್ರೆ ಮೇ 9ರಂದು ಪತ್ತೆಯಾದಂಥ ಅಥವಾ ದಾಖಲಾದಂಥ ದೂರ ಇದೆಯಲ್ಲ, ಮೇ 9ರಂದು 2 ಮೃತದೇಹಗಳು ಸಿಗತ್ತೆ. ಮೇ 9, 2016ಕ್ಕೆ ಮತ್ತೆ 2 ಮೃತದೇಹಗಳು ಸಿಗತ್ತೆ. ಆ ಮೃತದೇಹದ UDR ನಂಬರ್ 18/2016. ಒಂದು ಮೃತದೇಹ, ಅದು ಸರಿಸುಮಾರು 40ರಿಂದ 50 ವರ್ಷದ ಒಬ್ಬ ಗಂಡಸಿನ ಮೃತದೇಹ ಸಿಗತ್ತೆ. ಅದರ UDR ನಂಬರ್ 18/2016. ಅದೇ ದಿನ ಮತ್ತೊಂದು ಮೃತದೇಹ ಕೂಡ ಸಿಗುತ್ತೆ, ಅದು ಕೂಡ ಗಂಡಸಿನ ಮೃತದೇಹ. ಅದರ UDR ನಂಬರ್ 19/2016. ಈ 2 ಮೃತದೇಹಗಳನ್ನು ಕೂಡ ನೀವು ದಫನ್ ಮಾಡುವ ಕಾರ್ಯಕ್ಕೆ ಮುಂದಾಗಬೇಕೆನ್ನುವಂಥ ಒಂದು ಪತ್ರವನ್ನ ಮೇ 11ರಂದು, ಅಂದ್ರೆ ಮೃತದೇಹ ಸಿಕ್ಕ ಕೇವಲ 2 ದಿನದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯ ಅಧಿಕಾರಿಗಳು ಪಂಚಾಯಿತಿ ಅಧಿಕಾರಿಗೆ ಪತ್ರವನ್ನು ಬರೆದಿರ್ತಾರೆ. ಇದು ಒಂದು. ಮತ್ತೊಂದು, ಮೇ 10ರಂದು ಸಿಕ್ಕಂತ ಒಬ್ಬ ಮಹಿಳೆಯ ಮೃತದೇಹ, ಅಂದ್ರೆ ಸ್ನಾನಘಟ್ಟದ ಶೌಚಾಲಯದ ಬಳಿ ನೇಣು ಹಾಕಿಕೊಂಡಂತ ಸ್ಥಿತಿಯಲ್ಲಿ ಸಿಕ್ಕಂತ ಒಬ್ಬ 30ರಿಂದ 40 ವರ್ಷದ ಮಹಿಳೆಯ ಮೃತದೇಹ ಮೇ 10ಕ್ಕೆ ಪ್ರಕರಣ ದಾಖಲಾಗುತ್ತೆ. ಅದರ UDR ನಂಬರ್ 20/2016.
ಆ ಮೃತದೇಹವನ್ನು ಕೂಡ ನೀವು ದಫನ್ ಮಾಡುವ ಕೆಲಸಕ್ಕೆ ಮುಂದಾಗಬೇಕೆನ್ನುವಂಥ ಪತ್ರವನ್ನು ಮೇ 11ಕ್ಕೆ ಧರ್ಮಸ್ಥಳ ಪೊಲೀಸ್ ಠಾಣೆಯ ಅಧಿಕಾರಿಗಳು ಪಂಚಾಯತಿ ವ್ಯಾಪ್ತಿಯ ಅಧಿಕಾರಿಗೆ ಪತ್ರವನ್ನು ಬರೀತಾರೆ. ನೋಡಿ, ಇಲ್ಲಿ 4 ಪ್ರಕರಣ ದಾಖಲಾಗುತ್ತೆ. ಒಂದು UDR ನಂಬರ್ 05/2016, ಅವರು ಏಪ್ರಿಲ್ 1ರಂದು ತೀರ್ಕೊಂಡಿರ್ತಾರೆ. ಎರಡನೇದು ಮೇ 9ರಂದು 2 ಪ್ರಕರಣ ದಾಖಲಾಗುತ್ತೆ. UDR ನಂಬರ್ 18/2016, UDR ನಂಬರ್ 19/2016, ಅವು ಕೂಡ ಮೇ 9ರಂದು ಸಿಕ್ಕಂತ ದೇಹಗಳಾಗಿರುತ್ತೆ. ಮತ್ತೊಂದು ಪ್ರಕರಣ UDR ನಂಬರ್ 20/2016, ಅದು ಮೇ 10ರಂದು ಸಿಕ್ಕಂತ ಮೃತದೇಹ ಆಗಿರುತ್ತೆ. ಅದು ಕೂಡ ಮಹಿಳೆಯ ಮೃತದೇಹ. 30ರಿಂದ 40 ವರ್ಷದ ಒಬ್ಬ ಮಹಿಳೆಯ ಮೃತದೇಹ ಸ್ನಾನಘಟ್ಟದ ಬಳಿ ಇರುವಂತಹ ಸಾರ್ವಜನಿಕ ಶೌಚಾಲಯದ ಬಳಿ ನೇಣು ಬಿಗಿದುಕೊಂಡಂತ ಸ್ಥಿತಿಯಲ್ಲಿ ಆ ಮೃತದೇಹ ಸಿಗುತ್ತೆ. ಅದನ್ನ ಕೂಡ ನೀವು ದಫನ್ ಮಾಡುವಂತ ಕೆಲಸ ಮಾಡಬೇಕು ಎನ್ನುವಂತ ಪತ್ರ SIT ಇದರಿಂದ ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ಪಂಚಾಯತಿ ವ್ಯಾಪ್ತಿಯ ಅಧಿಕಾರಿಗೆ ಪತ್ರ ಬರೆದಿರ್ತಾರೆ. ನೋಡಿ, ಮೊದಲ ಪ್ರಕರಣದಲ್ಲಿ ಏಪ್ರಿಲ್ 1ರಂದು ಹಣ ಸಿಗುತ್ತೆ, ಅದು ದೇಹ ಸಿಗುತ್ತೆ. ಅದನ್ನ 41 ದಿನಗಳ ಕಾಲ KS ಹೆಗಡೆ ಆಸ್ಪತ್ರೆಯಲ್ಲಿ ಇಟ್ಕೊಂಡಿರ್ತಾರೆ. ಎರಡನೇದು ಕೇವಲ 2 ದಿನದಲ್ಲಿ ಮೃತದೇಹವನ್ನ ಹೂಳಬೇಕು ಅಥವಾ ಮೃತದೇಹವನ್ನು ದಫನ್ ಮಾಡಬೇಕೆಂದು ಪತ್ರ ಬರೀತಾರೆ. ಮೂರನೇದು ಅಂದ್ರೆ ಮೇ 10ರಂದು ಸಿಕ್ಕಂತ ಮಹಿಳೆಯ ಮೃತದೇಹವನ್ನು ಕೇವಲ 1 ದಿನದಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ದಫನ್ ಮಾಡಬೇಕೆನ್ನುವಂಥ ಪತ್ರ ಮೇ 11ರಂದು 4 ಪತ್ರಗಳು ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ಧರ್ಮಸ್ಥಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಧಿಕಾರಿಗೆ ಹೋಗಿರುತ್ತೆ. ಇದು ಯಾವ ಕಾರಣಕ್ಕೆ? ಒಬ್ಬ ಮೃತರ ಮಹಿಳೆಯ ಮೃತದೇಹವನ್ನು ಕೇವಲ 1 ದಿನದಲ್ಲಿ ದಫನ್ ಮಾಡುವಂಥ ಕೆಲಸ ಯಾಕಾಯಿತು? ಒಂದು ವೇಳೆ ಅವರು ಸಂಬಂಧಿಕರು ಸಿಕ್ಕರೆ ಯಾಕೆ ಆ ಬಾಡಿಯನ್ನ ಅವರ ಮನೆಗೆ ತಗೊಂಡು ಹೋಗಿಲ್ಲ, ಅಥವಾ ಅವ್ರ ಮನೆಗೆ ಹ್ಯಾಂಡ್ ಓವರ್ ಮಾಡುವಂಥ ಕಾರ್ಯಕ್ಕೆ ಮುಂದಾಗಲಿಲ್ಲ, ಅಥವಾ ಆ ಒಂದು ವೇಳೆ ಮೃತದೇಹ ಮೃತರ ಆ ಪರಿಚಯ ಸಿಕ್ಕಿಲ್ಲ ಅಥವಾ ಮೃತರ ಸಂಬಂಧಿಕರು ಸಿಕ್ಕಿಲ್ಲ ಎನ್ನುವ ಕಾರಣಕ್ಕಾಗಿ ಕೇವಲ 1 ದಿನದಲ್ಲಿ ಯಾಕೆ ನೀವು ಪ್ರಯತ್ನವನ್ನು ಬಿಟ್ಟು ಯಾಕೆ 1 ದಿನದಲ್ಲಿ ದಫನ್ ಮಾಡುವಂಥ ಕೆಲಸ ಮಾಡಿದ್ರಿ? ಇಲ್ಲಿ ಯಾರ ವೈಫಲ್ಯ ಕಾಣ್ತಾ ಇದೆ? ಕನಿಷ್ಠ ಅಂದ್ರೂ ಕೂಡ ಒಂದು ಮೃತದೇಹ ಸಿಕ್ಕ ನಂತರ ಕನಿಷ್ಠ ಅಂದ್ರೂ ಕೂಡ 3 ದಿನಗಳ ಕಾಲ, ಅಂದ್ರೆ ಮೃತರ ಸಂಬಂಧಿಕರ ಪರಿಚಯ ಹುಡುಕುವ ತನಕ ಅಥವಾ ಗುರುತು ಪತ್ತೆಯಾಗುವ ತನಕ ಕನಿಷ್ಠ ಬಂದ್ರೂ ಕೂಡ 3 ದಿನಗಳ ಕಾಲ ಮೃತದೇಹವನ್ನ ಇಟ್ಕೊಳ್ಬೇಕಾದಂತ ನಿಯಮ ಕೂಡ ಇದೆಯಾ ಇಲ್ವಾ? ಹಾಗಾದ್ರೆ ಮೃತದೇಹ ಸಿಕ್ಕ ನಂತರ ದಫನ್ ಮಾಡುವಂತ ಕೆಲಸ ಅಧಿಕಾರ ನಿಮಗಿದೆ ಅಂದ್ರೆ ಯಾಕೆ ನೀವು 41 ದಿನಗಳ ಕಾಲ ಒಬ್ಬ ವಯಸ್ಸಿನ ವೃದ್ಧನ ಮೃತದೇಹ ಶಾಂತಿವನದ ಬಸ್ ಸ್ಟ್ಯಾಂಡ್ ಬಳಿ ಸಿಕ್ಕಾಗ ಯಾಕೆ ನೀವು 41 ದಿನಗಳ ಕಾಲ KS ಹೆಗಡೆ ಆಸ್ಪತ್ರೆಯಲ್ಲಿ ಇಟ್ಕೊಂಡ್ರಿ? ಯಾಕೆ 41 ದಿನಗಳ ನಂತರ ನೀವು ಧರ್ಮಸ್ಥಳ ಠಾಣೆಯ ಪೊಲೀಸ್ ಅಧಿಕಾರಿಗಳು ಧರ್ಮಸ್ಥಳದ ಪಂಚಾಯತ್ ವ್ಯಾಪ್ತಿಗೆ ಪತ್ರವನ್ನು ಬರೆದು ಇಲ್ಲಿಯ ತನಕ 41 ದಿನ ಆಗಿದೆ, ಆದರೂ ಕೂಡ ನಮಗೆ ಮೃತರ ಸಂಬಂಧಿಕರನ್ನ ಪತ್ತೆ ಹಚ್ಚುವ ಕೆಲಸ ಆಗ್ಲಿಲ್ಲ, ಸಿಕ್ಕಿಲ್ಲ ಎನ್ನುವಂತ ಪತ್ರವನ್ನು ಯಾಕೆ ಬರೆದ್ರಿ? ಇಲ್ಲಿ ಒಂದು ಪ್ರಕರಣಕ್ಕೆ ಯಾಕೆ ಒಂದೊಂದು ಪ್ರಯಾರಿಟಿಯನ್ನು ಕೊಟ್ರಿ? ಒಬ್ಬ ವಯಸ್ಸಿನ ಮೃತದೇಹ ಸಿಕ್ಕಾಗ ಅದನ್ನು 41 ದಿನಗಳ ಕಾಲ ಇಟ್ಕೊಂಡಿರ್ತಾರೆ. ಆದ್ರೆ ಒಬ್ಬ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಂತ ಪ್ರಕರಣದಲ್ಲಿ ಕೇವಲ 1 ದಿನದಲ್ಲಿ ಅದರ ಮೃತದೇಹವನ್ನ ಮಣ್ಣು ಮಾಡಿ ಅಥವಾ ದಫನ್ ಮಾಡಿ ಎನ್ನುವಂತ ಲೆಟರ್ ಯಾಕೆ ಬರ್ದ್ರಿ? ಇಲ್ಲಿ ಏನಾದ್ರು ಷಡ್ಯಂತ್ರ ನಡೆದಿದ್ಯಾ? ಮಹಿಳೆ ಅಂದ ಕೂಡಲೇ ನೇಣು ಹಾಕೊಂಡ್ರು ಅಥವಾ ಬೇರೆ ಬೇರೆ ಕಾರಣಕ್ಕಾಯ್ತು ಎನ್ನುವಂತ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ವಿ, ಒಂದು ತನಿಖೆಯನ್ನು ಮಾಡಿದ್ವಿ. ಕೇವಲ 1 ದಿನದಲ್ಲಿ ಮೃತದೇಹ ಸಿಕ್ಕಿದ್ದು 10ನೇ ತಾರೀಕು, 11ನೇ ತಾರೀಕು ನೀವು ಪತ್ರವನ್ನು ಬರೀತೀರಿ, ಈ ಮೃತದೇಹವನ್ನು ನೀವು ದಫನ್ ಮಾಡಿ ಅನ್ನುವಂತ ಒಂದು ಸೂಚನೆಯನ್ನು ಕೊಡ್ತೀರಿ. ಇದರ ಹಿಂದಿನ ಉದ್ದೇಶ ಏನು? ಇವೆಲ್ಲವೂ ಕೂಡ ಇದೀಗ ಒಂದರ ಮೇಲೆ ಒಂದು ಸಂಶಯಗಳನ್ನು ಹುಟ್ಟಾಕತ್ತೆ. ಮತ್ತು RTI ದಾಖಲಾತಿಗಳ ಪ್ರಕಾರ ಅವೆಲ್ಲವೂ ಕೂಡ ಒಬ್ಬೊಬ್ಬ ಮೃತದೇಹವನ್ನ ಮಣ್ಣು ಮಾಡಲಿಕ್ಕೆ ಒಬ್ಬೊಬ್ಬರಿಗೆ 2,000 ರೂಪಾಯಿ ಪಾವತಿ ಮಾಡಲಾಗಿದೆ ಅನ್ನುವಂಥ ಬಿಲ್ ಕೂಡ ಜನರೇಟ್ ಆಗಿದೆ. ಹಾಗಾದ್ರೆ ಇವೆಲ್ಲವೂ ಯಾಕಾಯ್ತು? ಇವೆಲ್ಲವೂ 1 ದಿನದಲ್ಲಿ ಯಾಕಾಯ್ತು? ಮೇ 9ರಂದು ಸಿಕ್ಕಂತ 2 ಗಂಡಸಿನ ಮೃತದೇಹ ಮೇ 11ಕ್ಕೆ ದಫನ್ ಆಗುತ್ತೆ. ಮೇ 10ರಂದು ಸಿಕ್ಕಂತ ಒಬ್ಬ ಮಹಿಳೆಯ ಮೃತದೇಹ ಸಿಕ್ಕ ಮಾರನೇ ದಿನ ದಫನ್ ಆಗುತ್ತೆ. ಆದ್ರೆ ಏಪ್ರಿಲ್ 1ರಂದು ಅಂದ್ರೆ 2016 ಏಪ್ರಿಲ್ 1ರಂದು ಸಿಕ್ಕಂತ ಮೃತದೇಹ ಬರೋಬ್ಬರಿ 41 ದಿನಗಳ ಕಾಲ KS ಹೆಗಡೆ ಆಸ್ಪತ್ರೆಯಲ್ಲಿ ಇಟ್ಟು ಅದಕ್ಕೆ ಚಾರ್ಜ್ ಮಾಡಿ ಒಂದು ಮೃತದೇಹವನ್ನು ಒಂದು ಶಿಥಿಲಾಗಾರದಲ್ಲಿ ಇಡಬೇಕಂದ್ರೆ 10-15 ಸಾವಿರ ರೂಪಾಯಿ ಬೇಕಾಗುತ್ತೆ. ಯಾಕೆ ನೀವು 41 ದಿನಗಳ ಕಾಲ ಆ ದೇಹವನ್ನ ಯಾಕೆ ನೀವು ಗುರುತು ಪತ್ತೆ ಆಗದಿದ್ರು ಕೂಡ ಗುರುತು ಪತ್ತೆ ಹಚ್ಚುವಂತ ಕೆಲಸ ಮಾಡಿದ್ರೋ ಬಿಟ್ಟಿದ್ರು, ಆದ್ರೆ ಯಾಕೆ 41 ದಿನಗಳ ಕಾಲ ಯಾಕೆ ನೀವು KS ಹೆಗಡೆ ಆಸ್ಪತ್ರೆಗೆ ಆ 41 ದಿನಗಳ ಕಾಲ ಬಾಡಿನ ಇಟ್ಕೊಂಡ್ರಿ? ಅದಕ್ಕೆ ಆದಂತ ಖರ್ಚು ಎಷ್ಟು? ಅದಕ್ಕೆ ಆದಂತ ತಗಲಿದ ವೆಚ್ಚ ಎಷ್ಟು? ಇವೆಲ್ಲವೂ ಕೂಡ ಈಗ ಸಂಶಯದ ಮೇಲೆ ಸಂಶಯವನ್ನ ಹುಟ್ಟಾಕ್ತಾನೆ ಇದೆ. ಮುಂದೆ ಈ ಪ್ರಕರಣಗಳು ಯಾವೆಲ್ಲ ಒಂದು ಸೂಕ್ಷ್ಮತೆಗೆ ಅಥವಾ SIT ಅಂಡರ್ ಬರುತ್ತಾ, ಇವೆಲ್ಲವೂ ಕೂಡ ತನಿಖೆಯಿಂದ ತಿಳಿದು ಬರಬೇಕಾಗುತ್ತೆ. ಆದ್ರೆ ಒಂದು ಮಾಹಿತಿ ಪ್ರಕಾರ ಈಗಾಗಲೇ 2001ರಿಂದ 2025 ತನಕ ಸುಮಾರು 1000ಕ್ಕೂ ಹೆಚ್ಚು UDR ಪ್ರಕರಣಗಳು ಒಂದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ, ಯಾಕಂದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ 2001ರಿಂದ 2016 ತನಕ ಧರ್ಮಸ್ಥಳದಲ್ಲಿ ಆದಂತ ಎಲ್ಲ ಸಾವುಗಳ ಪ್ರಕರಣವು ಕೂಡ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಆಗ್ತಿತ್ತು. ಯಾಕಂದ್ರೆ ಧರ್ಮಸ್ಥಳ ಪಂಚಾಯತಿ ವ್ಯಾಪ್ತಿಯಲ್ಲಿ ಧರ್ಮಸ್ಥಳದಲ್ಲಿ ಒಂದು ಔಟ್ ಪೋಸ್ಟ್ ಕೂಡ ಇತ್ತು. ಆದ್ರೆ ಅಧಿಕೃತವಾಗಿ 2016ರಿಂದ
ಧರ್ಮಸ್ಥಳಕ್ಕೆ ಒಂದು ಪೊಲೀಸ್ ಠಾಣೆಯ ಒಂದು ಹಕ್ಕು ಬಂದ ನಂತರ 2016ರಿಂದ 2025 ತನಕ ಸುಮಾರು 600ಕ್ಕೂ ಹೆಚ್ಚು ಅಸಹಜ ಸಾವುಗಳಾದ ಬಗ್ಗೆ UDR ಕೂಡ ದಾಖಲಾಗಿದೆ. ಇವೆಲ್ಲವೂ ಕೂಡ SIT ಒಂದು ಹದ್ದಿನ ಕಣ್ಣನ್ನು ಇಟ್ಕೊಂಡು ನೋಡ್ತಿದೆ. ಅದರಲ್ಲೂ ಇಂಥ ವಿಶೇಷ ಕೇಸ್ಗಳನ್ನ ನೋಡಿ ಅದರ ಹಿಂದೆ ಬಿದ್ದು ಈಗಾಗಲೇ 100 ಜನಕ್ಕೆ 40ಕ್ಕೂ ಹೆಚ್ಚು ಪೊಲೀಸರಿಗೆ ನೋಟಿಸನ್ನು ಕೊಟ್ಟಿದೆ. ಅಂದರೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿಯ ಠಾಣೆಯಲ್ಲಿ ಕೆಲಸ ಮಾಡಿದಂಥ ಅಥವಾ ನಿವೃತ್ತ ಅಧಿಕಾರಿಗಳಿಗೆ ಅಥವಾ ಈಗಿನ ಅಧಿಕಾರಿಗಳಿಗೆ 40ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ನೋಟಿಸನ್ನು ಕೊಟ್ಟಿದೆ. ಜೊತೆಗೆ ಧರ್ಮಸ್ಥಳ ಆಡಳಿತ ಮಂಡಳಿಯಲ್ಲಿ ಕೆಲಸ ಮಾಡ್ತಿರುವಂಥ ಮೇಲ್ವಿಚಾರಕರಿಗಾಗಿರ್ಬೋದು ಮತ್ತು ಅವರ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥ ಮತ್ತು ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂಥ ಸಂಬಂಧಿಕರಿಗಾಗಿರ್ಬೋದು ಎಲ್ಲರಿಗೂ ಕೂಡ SIT ನೋಟಿಸ್ ಕೊಟ್ಟು ವಿಚಾರಣೆಯನ್ನು ಮಾಡಿದೆ. ಹೀಗಾಗಿ ಇದೊಂದು ಲಾಂಗ್ ಪ್ರೊಸೆಸ್ ಅಂತ ಹೇಳ್ಬೋದು. ಆದಷ್ಟು ಬೇಗ SIT ಈ ತನಿಖೆಯನ್ನು ಸಂಪೂರ್ಣ ಮಾಡಬೇಕು ಮತ್ತು ಇಲ್ಲಿ ಏನು ಎಡವಟ್ಟಾಗಿದೆ, ಇಲ್ಲಿ ಪೊಲೀಸರ ಮಿಸ್ಟೇಕ್ ಏನು ಅಥವಾ ಇಲ್ಲಿ ಏನಾಗಿದೆ, ಆ್ಯಕ್ಚುಲಿ ನಿಜಕ್ಕೂ ಆಗಿದ್ದೇನು, ಇಂಥ ಒಂದು ಕೇಸ್ನಲ್ಲಿ ಅಂದರೆ ಅಪರಿಚಿತ ಶವ ಸಿಕ್ಕಾಗ ಗುರುತು ಪತ್ತೆ ಆಗದಿದ್ದಾಗ ಎಷ್ಟು ದಿನಗಳ ಕಾಲ ನೀವು ಮ್ಯಾಕ್ಸಿಮಮ್ ಅಸ್ಥಿಲಗಾರದಲ್ಲಿ ಇಟ್ಕೊಳ್ಬಹುದು ಅಥವಾ ಒಂದೇ ದಿನದಲ್ಲಿ ನೀವು ಮಣ್ಣು ಮಾಡಲಿಕ್ಕೆ ಪರ್ಮಿಷನ್ ಇದೆಯಾ, ಇಲ್ಲಿ ಯಾರಾದರೂ ಸಂಬಂಧಿಕರನ್ನು ಹುಡುಕುವಂಥ ಪ್ರಯತ್ನ ಆಗಿದೆಯಾ, ಯಾಕೆ ಒಂದೇ ದಿನದಲ್ಲಿ ಮಹಿಳೆಯ ಮೃತದೇಹವನ್ನು ದಫನ್ ಮಾಡಿದ್ರಿ, ಇವೆಲ್ಲವೂ ಕೂಡ SIT ತನ್ನ ಸೂಕ್ಷ್ಮತೆಯಿಂದ ತನಿಖೆ ಮಾಡಲೇಬೇಕಾಗುತ್ತೆ ಮತ್ತು ಜನರಿಗೆ ಇದಕ್ಕೆ ಆನ್ಸರ್ ಕೂಡ ಕೊಡಬೇಕಾಗುತ್ತೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.